ಬಿಟ್ಟರು ನೋಡಿ ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ. ಝೊಮ್ಯಾಟೊ ಟಿ ಶರ್ಟ್ ಹಾಕೊಂಡಿದ್ದೀನಿ. ಹಂಗೆ ನೋಡಿ ನಮ್ಮ ಬ್ಯಾಗು ರೆಡಿ ಇದೆ. 7 ಕಿಲೋಮೀಟರ್ ನೋಡಿ ಮ್ಯಾಪ್ ಹಾಕೊಂಡಿದ್ದೀವಿ. ಹೋಗಿ ಕೊಡಬೇಕು. ಫೋನಲ್ಲಿ ಬೇರೆ ಚಾರ್ಜು ಒಂದು ಪ್ಲಗ್ ಥರ ಆಗ್ತಾರೆ, ಅದರಿಂದನೇ ಚಾರ್ಜ್ ಆಗುತ್ತೆ. ಇಲ್ಲಿರುತ್ತಲ್ಲ ಸ್ವಿಚ್ ಕೊಡ್ತಾರೆ ಅವರೇನೆ, ಅದರಿಂದನೇ ಚಾರ್ಜ್ ಆಗುತ್ತೆ. ಅದು ಒಂದು 250 ರೂಪಾಯಿ ಅಷ್ಟೇ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾವು ಮತ್ತೊಂದು ಲಾಗ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ಏನಂದರೆ ಬೆಳಗ್ಗೆ ಇನ್ಸ್ಟಾಗ್ರಾಮಿಗೆ ವೀಡಿಯೋ ಮಾಡಿ ಎಡಿಟು ಮಾಡಾಯಿತು. ಬಿಕಾಸ್ ಇವಾಗ ಯಾಕೆ ಎಡಿಟ್ ಮಾಡ್ಕೊಂಡಿದ್ರೆ ಇಲ್ಲಿ ನೋಡಿ ಗೈಸ್, ನಮಗೆ ಫುಡ್ ಡೆಲಿವರಿ ಬ್ಯಾಗ್ ರೆಡಿ ಇದೆ. ವೈ ಇವತ್ತಿಂದ ಫುಡ್ ಡೆಲಿವರಿ ಮಾಡಬೇಕಲ್ಲ, ಹಿಂಗೆ ಕಾಲೇಜಿಗೆ ತಗೊಂಡು ಹೋಗ್ಬಿಡ್ತೀನಿ ಡೈರೆಕ್ಟು. ಅಲ್ಲೊಂದು ಅಂಗಡಿ ಇದೆ ಗೊತ್ತಿರೋ, ಫೋನ್ ಅಂಗಡಿ. ಅಲ್ಲಿ ಇಕ್ಬಿಟ್ಟು ಮತ್ತೆ ಈವ್ನಿಂಗ್ ಬರುವಾಗ ಇಸ್ಕೊಂಡು ಸ್ಟಾರ್ಟ್ ಮಾಡಬೇಕು ಗೈಸ್ ಫುಡ್ ಡೆಲಿವರಿ. ತುಂಬ ತಿಂಗಳಾಗೋಯ್ತು ಫುಡ್ ಡೆಲಿವರಿ ಮಾಡಿದ್ದೀನಿ. ಫಸ್ಟೆಲ್ಲ ತುಂಬ ಕಷ್ಟ ಇರುತ್ತೆ ಗೈಸ್. ಲ್ಯಾಟ್ರಿ ಯೂನಿಫಾರ್ಮ್ ಹಾಕ್ಕೊಂಡು ಕಾಲೇಜ್ ಮಾಡಿಕೊಂಡು ಮಾಡೋಕ್ಕೆ ಹೆವಿ ಕಷ್ಟ ಇರುತ್ತೆ. ಆದರೂ ಮಾಡಲೇಬೇಕು, ಸದ್ಯಕ್ಕೆ ಯಾವುದೋ ಆಪ್ಷನ್ ಇಲ್ಲ. ನೋಡಿ ನಮ್ಮ ಬ್ಯಾಗ್ ರೆಡಿ ಇದೆ. ಇವಾಗ ನಾನು ರೆಡಿಯಾಗಿ ಬರ್ತೀನಿ, ವೆಯ್ಟ್ ಮಾಡಿ. A few moments later. ಗೈಸ್ ಫೈನಲಿ ನಾನು ರೆಡಿ ಇದ್ದೀನಿ, ಎಲ್ಲ ರೆಡಿ ಆಯಿತು. ಬ್ಯಾಗೆಲ್ಲ ತೊಗೊಂಡೆ, ಹೆಲ್ಮೆಟು ರೆಡಿ ಇದೆ. ಟಿಫನ್ನು ಮಾಡಿದೆ, ಅನ್ನ ಅಲ್ಲ ಮುದ್ದೆ ತಿಂದೆ ಗೈಸ್. ಬೆಳಗ್ಗೆ ಮುದ್ದೆ ಸಾರು ತಿಂದೆ. ಇವಾಗ ಏನಂದರೆ ನೋಡಿ, ಇಲ್ಲಿ ನಾನು ಡೆಲಿವರಿ ಬ್ಯಾಗ್ ಇಟ್ಕೊಂಡಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಗೊತ್ತಿರೋ ಅಂಗಡಿಯಲ್ಲಿ ಕೊಡ್ತೀನಿ. ಸಂಜೆ ಇಸ್ಕೊಂಡು ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡಿಕೊಂಡು ಮಾಡಬೇಕು ಗೈಸ್. ಫುಡ್ ಡೆಲಿವರಿ ಸ್ಟಾರ್ಟ್ ಮಾಡಬೇಕು ಅಷ್ಟೇ. ಇವತ್ತೇನಿಲ್ಲ ಕೆಲಸ, ಕಾಲೇಜಿಗೆ ಹೋಗೋದು ಮತ್ತು ಅಲ್ಲಿಂದ ಫುಡ್ ಡೆಲಿವರಿ ಸ್ಟಾರ್ಟ್ ಮಾಡೋದು. ನಿಮಗೂ ತೋರಿಸ್ತೀನಿ ಗೈಸ್ ಹೆಂಗಿರುತ್ತೆ ಫುಡ್ ಡೆಲಿವರಿ ಮಾಡುವಾಗ, ಕಷ್ಟ ಸ್ಟ್ರಗಲ್ಸು ಅಂತ. ನೋಡಿ ಇದೆ ನಮ್ಮ ಸೆಟಪ್ಪು. ಹೆಲ್ಮೆಟ್ ಇಲ್ಲಿದೆ. ಈಗ ಬ್ಯಾಗ್ ಹಾಕ್ಕೊಂಡು ನಮ್ಮ ನಡೆ ಕಾಲೇಜ್ ಕಡೆ ಗೈಸ್. ಬನ್ನಿ ಎಲ್ಲರೂ ಕಾಲೇಜಿಗೆ ಹೋಗೋಣ. ಇಲ್ಲಿ ಹೋಗಿ ಅಂಗಡಿ ಹತ್ರ ಕೊಟ್ಬಿಟ್ಟು ಕ್ಲಾಸ್ ಅಟೆಂಡ್ ಮಾಡಬೇಕು ಗೈಸ್. ಕ್ಲಾಸ್ ಅಟೆಂಡ್ ಆದಮೇಲೆ 3 ಅವರ್ಸು, ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಬೈ ಗೈಸ್. 1 hour later. ಗೈಸ್ ಬಂದಿದ್ದೀವಿ ನೋಡಿ, ಬಂದಿದೆ. ಹಂಗೆ ಅಣ್ಣಗೆ ನಾವು ಬ್ಯಾಗ್ ಕೊಟ್ಟಿದ್ದೀವಿ. ಇಲ್ಲಿ ಬ್ಯಾಗ್ ಇಟ್ಕೊಂಡಿದೆ. ಇಲ್ಲೆಲ್ಲ ಬಂದು ಫೋನ್ ರೆಡಿ ಮಾಡ್ಕೊಡ್ರಿ ಗೈಸ್. ಆರಾಧನಗರ ಇದ್ರೆ ಅಣ್ಣ ಏನೋ ಹೇಳ್ತೀರ ನಮ್ಮ ಸಬ್ಸ್ಕ್ರೈಬರ್ ಗೈಸ್. ಅಣ್ಣ ಮಾಡ್ಬೇಕಿಲ್ಲ ನೋಡು. 2000 years later. ಗೈಸ್ ಫೈನಲಿ ಕಾಲೇಜ್ ಬಿಟ್ಟರು ನೋಡಿ, ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ. ಝೊಮ್ಯಾಟೊ ಟಿ ಶರ್ಟ್ ಹಾಕೊಂಡಿದ್ದೀನಿ. ಹಂಗೆ ನೋಡಿ ನಮ್ಮ ಬ್ಯಾಗು ರೆಡಿ ಇದೆ. ಗಾಡಿಗೆ ಫಿಟ್ ಮಾಡ್ಕೊಂಡಿದ್ದೀನಿ ಬ್ಯಾಗ್ನ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಅಲ್ಲಿ ಸ್ವಲ್ಪ ಎಡಿಟ್ ಮಾಡೋದಿತ್ತು ಯೂಟ್ಯೂಬ್ದು. ಅಲ್ಲೊಂದು ಅಂಗಡಿಯಲ್ಲಿ ಕುತ್ಕೊಂಡು ಟೀ ಕುಡ್ಕೊಂಡು ಎಡಿಟ್ ಮಾಡಿದೆ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಶ್ಯಾಡೋ ಎಫೆಕ್ಟ್ಸ್ ನಾನು ಸ್ಟಾರ್ಟ್ ಮಾಡಿದ್ದು. ಇದಕ್ಕೆ 200 ರೂಪಾಯಿ ಡೆಪಾಸಿಟ್ ಮಾಡಿದ್ದೀನಿ. ಇವತ್ತಿಂದ ಇದೇ ವರ್ಕ್ ನಮ್ಮದು ಅಷ್ಟೇ ಗೈಸ್. ಬನ್ನಿ ಆರ್ಡರ್ಸ್ನ ಡೆಲಿವರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಆದರೆ ಆರ್ಡರ್ ಬಿಲ್ಟೆಲ್ಲ ವೆಯ್ಟ್ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ RR ನಗರಲ್ಲಿದ್ದೀನಿ. RR ನಗರ್ ವೆಯ್ಟ್ ಮಾಡೋಣ. ಆರ್ಡರ್ ಬಿದ್ದ ಮೇಲೆ ಹೋಗಿ ಕಸ್ಟಮರ್ಗೆ ಕೊಡೋಣ ಗೈಸ್. A few moments later. ಇನ್ನೊಂದು ಆರ್ಡರ್ ಬಿದ್ದಿದ್ದು ತೊಗೊಳಕ್ಕೆ ಬಂದಿದೆ ನೋಡಿ. ಇಲ್ಲಿ ಇಂಪೀರಿಯಲ್ ರೆಸ್ಟೋರೆಂಟು ಸ್ಯಾಟ್ಲೈಟ್ ಹತ್ರ ತೊಗೊಂಡೆ ನೋಡಿ. ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ. ಇವಾಗ ಆರ್ಡರ್ನ ಬ್ಯಾಗಲ್ಲಿ ಹಾಕ್ಕೊಂಡು ಕಸ್ಟಮರ್ ಮನೆ ಕಡೆ ಹೋಗೋಣ ಬನ್ನಿ ಗೈಸ್. ಇಲ್ಲೇ ಇದೆ ಲೊಕೇಶನ್ ಹಾಕ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ ಫೋನ್ ಮಾಡಿದ್ದೆ, ಗುರು ಅಂತ ಮಾತಾಡ್ತಾ ಇದ್ದೆ ನೋಡಿ. ಲೊಕೇಶನ್ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ 6 ಕಿಲೋಮೀಟ್ರ್ ಹೋಗ್ಬೇಕು ಗೈಸ್. 6 ಕಿಲೋಮೀಟ್ರ್ ಹೋಗ್ಬೇಕು, ಹೋಗಿ ಆರ್ಡರ್ ಕೊಡಬೇಕು. ಬನ್ನಿ ಲೆಟ್ಸ್ ಗೋ. ಕಸ್ಟಮರ್ ಮನೆಗೆ ಹೋಗೋಣ ಗೈಸ್. ಫೈನಲಿ ಡ್ರಾಪ್ ಲೊಕೇಶನ್ ಬಂದೆ ನೋಡಿ. ಇಲ್ಲೇ ಡ್ರಾಪು ಕಸ್ಟಮರ್ ಕೊಟ್ಟೆ ನೋಡಿ. ಇಲ್ಲೊಂದು ನಾಯಿ ಇದೆ, ಮೇಲೆ ಹೋಗ್ತಾ ಇದೆ. ಇಲ್ಲೇ ಕಸ್ಟಮರ್ಗೆ ಐಟಮ್ನ ಡ್ರಾಪ್ ಮಾಡಿ ಇವಾಗ ಬೇರೆ ಆರ್ಡ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇದೆ ಶ್ಯಾಡೋ ಫ್ಯಾಕ್ಸ್. ಈಗ 100 ರೂಪಾಯಿ ಆಯ್ತು ಅರ್ನಿಂಗ್ಸು. ಮತ್ತು ಬೇರೆ ಆರ್ಡ್ರ್ ಬಿದ್ದರೆ ತೊಗೊಂಡು ಹೋಗೋದೆ ಗೈಸ್. ಚಾರ್ಜ್ ಬೇರೆ ಕಮ್ಮಿ ಐತೆ ಗೈಸ್, 25% ಅಷ್ಟೇ ಇರೋದು. ಪವರ್ ಬ್ಯಾಂಕ್ ಬೇರೆ ಹಾಳಾಗೈತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಗೈಸ್ ನಮಗೆ ನೆಕ್ಸ್ಟ್ ಆರ್ಡರ್ ಇದೆ ಬರ್ಗರ್ ಕಿಂಗಲ್ಲಿ ಬರ್ಗರ್ನ ಪಿಕಪ್ ಮಾಡಿಕೊಂಡು ನೋಡಿ. ಪಿಕಪ್ ಮಾಡಿ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿದೆ ಬರ್ಗರ್ ಕಿಂಗ್. ಈಗ ನಮ್ಮ ನಡೆ ಬರ್ಗರ್ ಕೊಡೆ ಪಿಕಪ್ ಎಲ್ಲಿದೆ ಅಂದರೆ ಕುಮಾರ ಪಾರ್ಕ್ ಅಂತ. ಇಲ್ಲಿಂದ 4.7 ಕಿಲೋಮೀಟರ್ ನೋಡಿ ಮ್ಯಾಪ್ ಹಾಕ್ಕೊಂಡಿದ್ದೀವಿ. ಹೋಗಿ ಕೊಡಬೇಕು. ಫೋನಲ್ಲಿ ಬೇರೆ ಚಾರ್ಜು 20% ಆಗೋಯ್ತು ಗೈಸ್. ಬೇಗ ಕೊಟ್ಟು ಲಾಸ್ಟ್ ಆರ್ಡ್ರು ಮನೆ ಕಡೆ ಹಾಕ್ಕೊಂಡು ಹೋಗಬೇಕು 1 hour later. ಗೈಸ್. ಬರ್ಗರ್ ಕಿಂಗಲ್ಲಿ ಆರ್ಡ್ರ್ ಏನೋ ಕೊಟ್ಟೆ, ಆದರೆ ಇನ್ನೊಂದು ಏನಾಗೋಯ್ತು ಅಂದರೆ ಮ್ಯಾಟ್ರು, ನನ್ನ ಪವರ್ ಬ್ಯಾಂಕ್ ವರ್ಕೇ ಆಗ್ತಾಯಿಲ್ಲ ಗೈಸ್. ಯಾಕಂತ ಗೊತ್ತಿಲ್ಲ. ಫುಲ್ ಚಾರ್ಜ್ ಮಾಡ್ಕೊಂಬಂದೆ ವರ್ಕೇ ಆಗ್ತಾಯಿಲ್ಲ. ಫೋನಲ್ಲಿ ನೋಡ್ರೆ ಚಾರ್ಜ್ 2%. ಅದಕ್ಕೆ ನನ್ನ ನಡೆ ಮನೆ ಕಡೆ ಹೆಂಗೋ ಮನೆ 13 ಕಿಲೋಮೀಟ್ರ್ ಇತ್ತು. ಆಮೇಲೆ ಬೇರೆ ಕಡೆ ಹೋದರೆ ಗೊತ್ತಾಗಲ್ಲ ಲೊಕೇಶನ್ ಅಂದ್ಬಿಟ್ಟು. ಬೆಂಗಳೂರು ತುಂಬ ದೊಡ್ಡದಲ್ವಾ, ಅದಕ್ಕೆ ಇವಾಗ ನಾನು ಮನೆ ಕಡೆ ಹೋಗ್ತಾಯಿದ್ದೀನಿ ಅಷ್ಟೇ ಗೈಸ್. ಮನೆಗೆ ಹೋದ್ಮೇಲೆ ಮಾತಾಡೋಣ ಬನ್ನಿ. ಗೈಸ್ ಬಂದೆ ಮನೆಗೆ. ಏನು ಗೊತ್ತಾ ವಿಷಯ ನೋಡಿ, ಇದೇ ಪವರ್ ಬ್ಯಾಂಕು ತೊಗೊಂಡಿದ್ದೀನಿ ನಾನು. ಜೆಪ್ಟೋದಲ್ಲಿ ತೊಗೊಂಡಿದ್ದು 1 ವರ್ಷದ ಹಿಂದ್ಗಡೆ. ಕರೆಕ್ಟಾಗಿ 1 ವರ್ಷಕ್ಕೆ ಇದು ಕೆಲಸ ಮಾಡೋದು ಬಿಟ್ಟು ಕೈ ಕೊಟ್ಬಿಡ್ತು ಅಷ್ಟೇ. ಇವಾಗ ಇನ್ನೊಂದೇನು ಪ್ಲಾನ್ ಮಾಡಿದ್ದೀನಿ ಅಂದರೆ, ಹೊಸದು ತೊಗೊಬೇಕಂದ್ರೆ 1,500-2,000 ಇನ್ವೆಸ್ಟ್ ಮಾಡಬೇಕು ಒಳ್ಳೇದು ಬೇಕು ಅಂದರೆ. ಅದಕ್ಕೊಂದು ಐಡಿಯಾ ಮಾಡಿದ್ದೀನಿ. ಏನಂತ ಹೇಳ್ತೀನಿ ಬನ್ನಿ, ಲೈವಲ್ಲಿ ತೋರಿಸ್ಬಿಟ್ಟು ಹೇಳ್ತೀನಿ ನೋಡಿ. ಇದೆಲ್ಲ ಇದೆ ನಮ್ಮ ಗಾಡಿ. ಇವಾಗ ಇಲ್ಲಿಗೆ ಬ್ಯಾಟ್ರಿ ಇದೆಯಲ್ಲ, ಈ ಗಾಡಿಗೆ ಬ್ಯಾಟ್ರಿ ಕನೆಕ್ಷನ್ ಕೊಟ್ಟು ಇಲ್ಲೊಂದು ಪ್ಲಗ್ ಥರ ಆಗ್ತಾರೆ, ಅದರಿಂದನೇ ಚಾರ್ಜ್ ಆಗುತ್ತೆ. ಇಲ್ಲಿರುತ್ತಲ್ಲ ಸ್ವಿಚ್ ಕೊಡ್ತಾರೆ ಅವರೇನೆ, ಅದರಿಂದನೇ ಚಾರ್ಜ್ ಆಗುತ್ತೆ. ಅದು ಒಂದು 250 ರೂಪಾಯಿ ಅಷ್ಟೇ ಕಾಸ್ಟ್ ಆಗೋದು. ಅದನ್ನೇ ಹಾಕ್ಸ್ಬಿಟ್ರೆ ಬೆಸ್ಟ್ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನಾಳೆ ಅದನ್ನೇ ಹಾಕ್ಸ್ತೀನಿ ಕೂಡ.
ನೋಡಿ ಝೊಮ್ಯಾಟೊ ಬ್ಯಾಗ್ ಹಾಕೊಂಡ್ರೆ ನಮ್ಮ ಗಾಡಿ ಯಾವ ಥರ ಕಾಣಿಸುತ್ತೆ ಅಂತ. ಇಷ್ಟು ದಿನ ರ್ಯಾಪಿಡೋ ಮಾಡಿದ್ದು ನೋಡಿದ್ದೀರಾ, ಇದು ಝೊಮ್ಯಾಟೋದು ನೋಡಿ. ಅಂದರೆ ಫಸ್ಟೆಲ್ಲ ಝೊಮ್ಯಾಟೊನೇ ಮಾಡಿದ್ದು ಒಂದು 5 ತಿಂಗಳು. ಇವಾಗ ರ್ಯಾಪಿಡೋ ಮಾಡಿದೆ ರೀಸೆಂಟಾಗಿ, ಮತ್ತು ಈಗ ಝೊಮ್ಯಾಟೊಗೆ ಬಂದಿದ್ದೀನಿ ಅಷ್ಟೇ ಗೈಸ್. ಅಂದರೆ ಝೊಮ್ಯಾಟೊ ಆ್ಯಪ್ ಮಾಡ್ತಾಯಿಲ್ಲ, ಬೇರೆ ಆ್ಯಪು ಶ್ಯಾಡೋ ಫ್ಯಾಕ್ಸ್ ಅಂತ, ಅದು ಫುಡ್ ಡೆಲಿವರಿನೇ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ ಝೊಮ್ಯಾಟೊ ಕಂಪ್ನಿಗೆಲ್ಲ ಅದು ಸ್ವಲ್ಪ ಲಿಂಕ್ ಇದೆ ಅಷ್ಟೇ. ಸದ್ಯಕ್ಕೆ ಮನೆಗೆ ಬಂದೆ, ಊಟ ಮಾಡಿ ಎಡಿಟ್ ಮಾಡಿ ಮಲಗಬೇಕು. ಮತ್ತು ನಾಳೆ ಅರ್ನಿಂಗ್ಸ್ ಚೆನ್ನಾಗಿ ಮಾಡೋಣ. ಚಾರ್ಜಿಂಗ್ ಎಲ್ಲ ಚೆನ್ನಾಗಿದ್ರೆ ಬೇಗ ಅರ್ನಿಂಗ್ ಮಾಡ್ಬೋದು ಗೈಸ್. ಇವಾಗ ಸದ್ಯಕ್ಕೆ 1 ಅವರಲ್ಲಿ 200 ರೂಪಾಯಿ ಮಾಡಿದ್ದೀನಿ ಫುಡ್ ಡೆಲಿವರಿ ಮಾಡ್ಕೊಂಡೇನೆ. 100 ರೂಪಾಯಿದು 70 ರೂಪಾಯಿದು ಆ ಥರ ಎಲ್ಲ ಆರ್ಡರ್ಗಳು ತೊಗೊಂಡು. ಅಷ್ಟೇ ಗೈಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳೆ ಇನ್ನೊಂದು ವ್ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್.